ಇವತ್ತು ಕುಂಬಳಕಾಯಿ ಹೊಡೆದಿದ್ದು ಭಾಳ ಖುಷಿಯಾಗುತ್ತೆ. ಅಂದರೆ ಈ ಶೂಟಿಂಗ್ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದು ಗ್ಯಾಪ್ ಇರುತ್ತೆ. ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಅಂತೀವಿ, ಐ ಡೋಂಟ್ ನೋ ವಾಟ್ ಇಸ್ ಎಕ್ಸಾಕ್ಟ್ಲಿ, ಒಂದು ಪವರ್ ಹಿಡಿತಾ ಇರುತ್ತೆ. ಒಳ್ಳೆ ಪಾತ್ರ ಅಂಡ್ 3 ಜನದ್ದು ಅಷ್ಟೇ, ಉಪೇಂದ್ರ ಅವ್ರದ್ದು ಅಷ್ಟೇ, ರಾಜ್ ಶೆಟ್ಟಿ ಅವ್ರದ್ದು ಅಷ್ಟೇ. ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ, ಎಲ್ಲರ ಮುಂದೆ ಪಿಕ್ಚರ್ಲಿ ಅಷ್ಟು ಅದ್ಭುತವಾಗಿದೆ. ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ, ರಾಜ್ ಶೆಟ್ಟಿ ಅವ್ರದ್ದಾಗಲಿ, ಅರ್ಜುನ್ ಫಸ್ಟ್ ಟೈಮ್ ನಾನು ಕತೆ ಹೇಳಿದಾಗ ನಾ ಇದನ್ನ ಕಥೆನ ಬೇರೆ ಯಾರಿಗೂ ಕೊಡ್ತೀನಲ್ಲ ಅಂತ ಹೇಳಿದ್ರು. ಇಲ್ಲ, ಯಾಕೆ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ಯಾಕೆ ಇನ್ನೊಬ್ರು ಕೊಡ್ತೀರ, ನೀವೇ ಮಾಡ್ಬೋದಲ್ಲ, ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದೆ. ಇಷ್ಟ ಇದೆ ಮಾಡ್ಬೋದಾ ಅನ್ನೋದು, ಮಾಡಿ ದೇವರಿಗೆ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಅದೊಂದು ಶುರು ಆಯಿತು. ಆಮೇಲೆ ಅದಕ್ಕೆ ರಮೇಶ್ ರೆಡ್ಡಿ ಅವ್ರು ಕಳಿಸ್ಕೊಟ್ರು, ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ. ಅದು ಸತ್ಯ ಹೆಗ್ಡೆ ಕ್ಯಾಮ್ರಾಮನ್ ಆಗಿ ಬಂತು. ತುಂಬ ಒಳ್ಳೆ ಟೀಮ್ ಆಯಿತು. ಆಮೇಲೆ ನಾನು ಉಪೇಂದ್ರ ಅಂದ ತಕ್ಷಣ ನಮಗೆ ಭಾಳ ಖುಷಿ ಆಯಿತು. ಜೊತೆ ರಾಜ್ ಶೆಟ್ಟಿ ತಕ್ಷಣ ಇನ್ನೂ ಖುಷಿ ಆಯಿತು. ಯಾಕಂದರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ, ನಮ್ಗೆ ತುಂಬ ಇಷ್ಟ. ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ ಬರಬೇಕು. ಈ ಪಿಕ್ಚರಲ್ಲಿ ಎಲ್ಲ ಕೂಡ ಬಂದಿದೆ. ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಇಡೀ ಜರ್ನಿ ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ, ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ. ಅಂತ ಒಂದು ಅನುಭವ ಆಯಿತು. ಅರ್ಜುನ್ ಜೊತೆ ಫಸ್ಟ್ ಸಿನಿಮಾ ಅಂತ ನನಗೆ ಅನಿಸ್ಲೇ ಇಲ್ಲ. ಅವ್ರು ಮಾಡಿದ ಸ್ಟೈಲ್ ಇರ್ಬೋದು, ಅವ್ರ ಪರ್ಫೆಕ್ಷನ್ ಇರ್ಬೋದು, ಒಂದು ಸತ್ಯಾಗ್ರಹ ಜೊತೆ ನಾವು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು, ಪ್ರತಿಯೊಂದು ಟೈಮಲ್ಲಿ ರವಿ ವರ್ಮ ಆ್ಯಕ್ಷನ್ ಬ್ಲಾಕ್ಸ್ ಇರ್ಬೋದು, ಅಮೇಝಿಂಗ್ ಆಗಿ ಮಾಡಿದ್ರೆ. ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕೊಂಡು ಹೇಳ್ತೀನಿ, ನಮ್ಮ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯನೇ. ಯಾಕಂದರೆ ನನ್ನ ಫೇವ್ರೆಟ್ ಉಪೇಂದ್ರ. ಯಾವಾಗಲೂ ಜೊತೆಗಿದ್ದಾಗ ಎಲ್ಲ ತಮಾಷೆ ಮಾಡ್ತಾ ಇರ್ತೀವಿ, ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ. ಅದೇ ಹೈಟ್ ಹೋಗಿ ಕೊಡಲ್ಲ, ಜಾಸ್ತಿ ನಗ್ಬಿಡ್ತೀವಿ ಜಾಸ್ತಿ. ಆ್ಯಂಡ್ ರಾಜ್ ಶೆಟ್ಟಿ ಅವ್ರ ಜೊತೆ ಅಷ್ಟೇ ತುಂಬ ಚೆನ್ನಾಗಿ. ಓವರಾಲ್ ಇಡೀ ಟೀಮ್ ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ, ಸಸಿಯವ್ರ ಜೊತೆ ಎಲ್ಲ ಇದ್ದಾರೆ. ತುಂಬ ಗೋಲಿ ಕಡಿಮೆ ಪಾಪ ಹೆಣ್ಮಕ್ಳನ್ನ. ಐ ಥಿಂಕ್ ಅವೆಲ್ಲ ಬೈಕತ್ತ ಅಂತಾರೆ ಜೀವನನ. ಬಟ್ ಬೈದ್ರು ಪರವಾಗಿಲ್ಲ, ನಾನು ಹಂಗೆ ಇರೋದಮ್ಮ, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಟ್ಬಿಡಿ ಆ ಥರ. ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ಪ್ರೊಡಕ್ಷನ್ಗೆ ಎಲ್ಲ ಕೆಲಸ ಮಾಡಿದೆಲ್ಲ ರವಿ ಇರ್ಬೋದು, ಮ್ಯಾನೇಜರ್ ಬೇರೆ ಹೆಸರು ಗೊತ್ತಿಲ್ಲ ಅಷ್ಟು, ಸಾರಿ. ಬಟ್ ಅದು ಸುರೇಶ್, ಆಮೇಲೆ ಯಾರು ಮಂಜುನಾಥ್, ಕೋ-ಡೈರೆಕ್ಟರ್ ಮಂಜುನಾಥ್ ಅವರು. ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನೇನಾದರೂ ಟ್ರಬಲ್ ಕೊಟ್ಟಿದ್ದೆ, ಐ ವೆರಿ ಸಾರಿ ಅಬೌಟ್ ಇಟ್. ಆ್ಯಂಡ್ ಅದರ್ವೈಸ್ 45-9 ನಂಬರ್ ಬರುತ್ತೆ. 100% ಐ ಆಮ್ ಶ್ಯೂರ್ ದಿಸ್ ಫಿಲ್ಮ್ ವಿಲ್ ಬಿ ಫೈನ್. ಒಟ್ಟಿಗೆ ಒಮ್ಮೆ ಮಾತಾಡಿಸ್ಬೇಡ ಅಂತ ಹೇಳಿ. ಸತ್ಯ ಹೇಳಿ ಸರ್, ನಿಮ್ಮ ಅನುಭವ ಹೇಗಿತ್ತು? ಗೊತ್ತಾಯಿತು ನೀವು ಕಟ್ ಮಾಡಿಯೇ ಮಾತಾಡೋದು ಅಂತ, ಆದರೂ ಈಗಿನ ಸ್ವಲ್ಪ ಆದರೂ ಮಾತಾಡುತ್ತೀರಿ. ಹೇಗಿತ್ತು? ಹೌದು, ಹಾಗಾದ್ರೆ ಇವತ್ತು ಲೈಟ್ ನಿಮ್ಗೆ ಆಗೋವರೆಗೂ ನಾವು ಕಾಯ್ಬೇಕು ಅಂತ ಹೇಳಿ. ರಮೇಶ್ ರೆಡ್ಡಿ ಸರ್ ನಿರ್ಮಾಪಕರಾಗಿ ಎಲ್ಲರೂ ಆ ಕಡೆ ಪಾಸ್ ಮಾಡ್ತಿದ್ದಾರಲ್ಲ ಸರ್, ಹೌದಾ? ಓಕೆ, ಪರವಾಗಿಲ್ಲ. ಉಪೇಂದ್ರ ಸರ್, ನಿಮ್ಮ ಮಾತು ಕೆಲಸ. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಮಾತಾದ್ಮೇಲೆ ನಾವೇನು ಮಾತಾಡೋದು ಕೂಡ ಎಲ್ಲ ಮಾತಾಡ್ಬಿಟ್ರು ಅವರು. ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ. ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆಸ್ ಎ ಡೈರೆಕ್ಟರ್ ಆಗಿ 1 ವರ್ಷ ಶೂಟಿಂಗ್ ಮುಗಿದು UI ಇನ್ನೂ ನಾನೇ ಕುಂಬಳಕಾಯಿ ಹೊಡೆದಿಲ್ಲ. ಇನ್ನೂ ಡೌಟ್ ಏನಾರ ಬೇಕಾ ಅಂತ ಏನು ಕಾನ್ಫಿಡೆಂಟ್ ಆಗಿ ಕುಂಬಳಕಾಯಿ ಹೊಡೆದು ಯಾವ ವಿಷಯ ಕೂತಿದ್ದೀರ ನೋಡಿ. ಇದು ಪರ್ಫೆಕ್ಷನಿಸ್ಟ್ ಅಂದ್ರೆ. ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ. ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ. ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ, ನೀವೆಂತ ಕಿಲಾಡಿ ಇರಬೇಕು. ಪ್ರತಿ ಸೀನು ಪ್ರತಿ ಶಾಟ್ ತರಿಸ್ಕೊಂಡು ಎಲ್ಲಿ 10 ವರ್ಷ 20 ವರ್ಷ ಇದು ಹಂಗೆ ಬಂದಿದೆ, ಓಕೆ ಪಕ್ಕ ಅಂತ. ಅವರು ಅಷ್ಟೇ, ಸರ್ ಇದು ಪಕ್ಕ ಇದೆಯಾ? ಪಕ್ಕ. ಎವ್ರಿಥಿಂಗ್ ಇಷ್ಟು ಪ್ಲಾನ್ಡ್ ಆಗಿ. ಮೋಸ್ಟ್ಲಿ ಹಾಲಿವುಡ್ ಕೇಳಿದೆ ಈ ತರ ಮಾಡ್ತಾರೆ ಅಂತ. ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿ ಇದೇ ಫಸ್ಟ್ ಸಿನಿಮಾ, ಈ ತರ ಮಾಡಿರೋ ಸಿನಿಮಾ. ಇವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಮುರಿದು ಬಿಟ್ಟಿದ್ದೀರಾ. ಬಟ್ ಡೈರೆಕ್ಟರ್ ಆಗಿ ಈ ತರ ಎಂಟ್ರಿ ಕೊಟ್ಟಿರೋದಕ್ಕೆಲ್ಲ
ಇನ್ನು ಮುಂದೆ ನಾವು ನಿಮ್ಮ ಕಾಂಪಿಟೇಟರ್. ಥ್ಯಾಂಕ್ ಯು. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು, ರೈಟ್ರು, ಆರ್ಟಿಸ್ಟ್ ಎಲ್ಲ. ಅವರು ಇದನ್ನ ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟೇಗಿದೆ. ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್, ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂಥ ಸ್ಟೋರಿ, ಒಳ್ಳೆ ಥಾಟ್ ಇರುವಂಥ ಸ್ಟೋರಿ. ಅದು ನೀವು ನೋಡಿ ನಿಮ್ಗೆ ಗೊತ್ತಾದ, ನಾವು ಹೇಳಬಾರ್ದು ಅದನ್ನ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸತ್ಯ ಹೆಗ್ಡೆ ಅವ್ರು ಮಾತಾಡೋಂಗಿಲ್ಲ, ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗಲಿಲ್ಲ, ಇಲ್ಲಿ ಸಿಕ್ಕಾಕೊಂಡ್ರು. ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು. ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು. ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಆ ಪಿಕ್ನಿಕ್, ಅವ್ರು ಎಂತ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ, ಯಾಕಂದ್ರೆ ಅವ್ರು ಹಂಗಿರ್ತಾರೆ. ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್, ದ ಮೋಸ್ಟ್ ಅದೇನ್ ಹೇಳ್ಬೇಕು ಅದಾಗಲ್ಲ, ಆ ತರ ಸೂಪರ್ ಸ್ಟಾರ್ ಇವರು. ಎಂಥವ್ರು ಬಂದ್ರು ಕೂಡ ಏನೇಳಿ ಇಷ್ಟೇ ಕಾಂಕರ ಇದ್ರು ಅದೆಲ್ಲ ಮುರಿದೋಗಿ ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ಬಿಡ್ಬೇಕು, ಆ ತರ ಇರ್ತಾರೆ ಅವರು. ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕರೆದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು. ಸೊ ಅದೊಂದು ನಮ್ಮ ಅದೃಷ್ಟ. ಅದು ಅವ್ರ ಜೊತೆ ನಾನು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ 2-3 ಪಿಕ್ಚರ್ ಮಾಡಿದ್ದೀವಿ. ತುಂಬಾ ಅದ್ಭುತವಾದಂತ ಇದು. ಆದಷ್ಟು ಬೇಗ ಸಿನಿಮಾ ತೋರಿಸಿ, ಬೇಗ ಆದಷ್ಟು CG ಕರೆಕ್ಟ್ ಆಗಿ ಆದಷ್ಟು ಒಂದು 6 ತಿಂಗಳು 1 ವರ್ಷದಲ್ಲಿ ಬೇಗ ಮುಗಿಸಿ. 1 ವರ್ಷದಲ್ಲಿ ಆಗತ್ತಲ್ಲ, ಇನ್ನೂ ಬೇಗ ಆಗತ್ತಾ? ಇವಾಗಿಂತ ಮುಂಚೆ ಬರ್ತೀರಾ? ಇಲ್ಲ. ಓಕೆ, ಎಲ್ರಿಗೂ ಥ್ಯಾಂಕ್. ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಈ ಪಿಕ್ಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 45-9 ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನಮ್ಮ ಅರ್ಜುನ್ ಜನ್ಯ ಸರ್ ಅವರಿಗೆ ಮತ್ತಷ್ಟು ಖುಷಿ ಕೊಟ್ಟಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ರಾಜ್ವೀರ್ ಶೆಟ್ಟಿ ಸರ್, ನಿಮ್ಮ ಅನುಭವ. ನಮಸ್ಕಾರ ಎಲ್ರಿಗೂ. ಮೊದಲಿಗೆ ನನ್ನ ಭಾಗ್ಯ ಅಂತ ಅನ್ಕೋತೀನಿ, ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ. ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಾನು ಬಿಸಿಲು ಹೊಡೆಯೋದಕ್ಕೆ ಅಂತಾನೆ ಹೋಗ್ತಿದ್ದೆ. ಅಂಡ್ ಪೋಸ್ಟರ್ ನೋಡ್ಕೊಂಡು ನಾನು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾರೆ. ಇದು ಯಾವ ತರ ಪೋಸ್ಟರ್, ಇದು ಯಾವ ತರ ಡಿಸೈನ್, ಇದು ಹೇಗಿದೆ ಅಂದ್ರೆ ತುಂಬಾ ಮೆಸ್ಮರೈಸ್ ಮಾಡಿದ್ದು. ಹೌದಾ ಸರ್? ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದ್ರು ಕೂರೋದಕ್ಕೆ ಸಿಕ್ಕಿದ್ರು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ ಅಲ್ಲಿ ಕೆಲಸ ಮಾಡುವಂತ ಭಾಗ್ಯ ಸಿಕ್ತು ನಟನಾಗಿ. ಜೊತೆಗೆ ಅದು ಪೇಮೆಂಟ್ ಕೊಟ್ಟರು, ಅದು ಥ್ಯಾಂಕ್ಸ್. ಅಂಡ್ 45 ಒಬ್ಬ ಕನ್ನಡಿಗರಾಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ, ಖುಷಿ ಆಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ, ಬಟ್ ಆದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ಅಂದ್ರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರ್ಲಿಲ್ಲ. ಮತ್ತೆ ಪ್ರತಿ ದಿವಸ ಸೆಟ್ ಅಲ್ಲಿ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು, ಯಾವ ತರ ಶಾರ್ಟ್ ತಗೋದಾದ್ರೆ. ಯಾಕಂದ್ರೆ ನಾನೆಲ್ಲ ತುಂಬಾ ಇಂಡಿ ಸಿನಿಮಾಸ್ ಮಾಡಿದವನು, ಒಂದಿಷ್ಟು ಸಣ್ಣ ಸೆಟಪ್ ಅಲ್ಲಿ ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದವನು. ಅಂಡ್ ಈ ಸಿನಿಮಾದ ಕನಸು ಬೇರೆ, ಈ ಸಿನಿಮಾದ ವಿಸ್ತಾರ ಬೇರೆ. ಅದನ್ನ ಗಟ್ಟಿಯಾಗಿ ಕಟ್ಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್. ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ, ಮುಂದುವರಿಸ್ತಾರೆ. ಅದಾದ್ರೆ ಅರ್ಜುನ್ ಜನ್ಯ ಅವರು. ಅಂದ್ರೆ ಒಂದು ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕನಸು ತುಂಬಾ ಶಾರ್ಟ್, ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ದುಡಿಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ಲಾಂಗ್ ದುಡಿಯೋದು, ಜೊತೆಗೆ ಅದು ಕನಸು ಹೇಗೆ ಕಂಡು ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋದಕ್ಕೆ ಬಿಡದೇ ಇರೋದು ಒಂದು ಹಠ. ಅದು ಅರ್ಜುನ್ ಜನ್ಯ ಅವರಲ್ಲಿದೆ. ಅದು ಒಬ್ಬ ನಿರ್ದೇಶಕರಿಗೆ ಬೇಕಾದಂತಹ ಮೂಲಕ. ಅಂಡ್ ಅದಕ್ಕೆ ಕಂಗ್ರಾಚುಲೇಷನ್ಸ್. ಅಂಡ್ ಎಲ್ಲಾ ಟೀಮ್ಗೆ, ಎಲ್ಲ ಡೈರೆಕ್ಷನ್ ಟೀಮ್ಗೆ, ಎಲ್ರಿಗೂ ಕೂಡ. ಅಂಡ್ ಟೆಕ್ನಿಷಿಯನ್ಸ್ಗೆ, ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು, ರವಿ ವರ್ಮಾ ಅವ್ರು ಇರ್ಬೋದು, ಚೇತನ್ ಅವ್ರು ಇರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹೆಸರು ಅರ್ಜುನ್ ಜನ್ಯ ಅಂತ ಒಬ್ಬರು ಅವ್ರು ಇರ್ಬೋದು, ಚಿನ್ನಿ ಪ್ರಕಾಶ್ ಅವ್ರು ಇರ್ಬೋದು. ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ನನ್ನ ಇದರ ಒಂದು ಭಾಗವಾಗಿಸೋದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. 45 ಜರ್ನಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ಅಂತ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಏನು ಹೇಳೋದು, ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೆಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಪಿ ಸರ್ ಅವರು, ರಾಜ್ಬಿ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆ ಹೊಡೆದಿದ್ದು ಅಂದರೆ ಈ ಫಿಲ್ಮ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಯಾಕಂದರೆ 3 ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ. ನಾನೇನೋ ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ. ಸೊ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋ ಚಾನ್ಸ್ ಇಲ್ಲ ಅನ್ನೋ ಧೈರ್ಯ. ಬಟ್ ನಾನು ಹೇಳೋದೊಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನ ಕಾಂಬಿನೇಷನ್ನಲ್ಲಿ ಬ್ರಹ್ಮ, ಡೈರೆಕ್ಟರ್ಗಳ ಬ್ರಹ್ಮ, ರಿಯಲ್ ಸ್ಟಾರ್ ಸರ್, ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳೋದು. ನಾನು ಅವರ ನಟನೆ, ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ,
ಆಗಲೂ ಕಣ್ಣಲ್ಲಿ ನೀರಿತ್ತು. ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ಭ್ರಮೆಯ ಅದೇನೋ ಗೊತ್ತಿಲ್ಲ ಸರ್, ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ ಸರ್, ಥ್ಯಾಂಕ್ ಯು. ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜ್ಬಿ ಶೆಟ್ಟಿ. ಯಾಕಂದರೆ ವಿಷ್ಣುಗೆ 16 ಅವತಾರ, ಇವ್ರಿಗೆ ಯಾವುದೇ ವೇಷ ಹಾಕಿ ಸಡನ್ ಆಗಿ ಹಂಗೆ ಜಂಪ್ ಆಗೋದು, ಅದರೊಳಗಡೆ ಹೋಗ್ಬಿಡ್ತಾರೆ. ಸೊ ವಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್. ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ರು ಮಾನಿಟರ್ ನೋಡ್ತಾ ಇದ್ರೆ ಇವ್ರು ಇದ್ದಾಗ ನಾನು ಇವ್ರನ್ನ ನೋಡೋದಿಲ್ಲ, ಹಿಂದೆ ಏನೋ ತಪ್ಪಿದೆ ಅದೇ ನೋಡ್ತೇನೆ. ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾದ ನಟ. ಮಹೇಶ್ವರ ಅಂದರೆ ನಮ್ಮ ಶಿವನ್. ಯಾಕಂದರೆ ಶಿವನಿಗೆ ತುಂಬ ಬೇಗ ಕರಗ್ಬಿಡ್ತಾರಂತೆ. ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ, ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ. ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಡೋದು, ಏನು ಯೋಚನೆ ಮಾಡೋದು. ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ. ಈ 3 ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲೇ ಇದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್, ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ಶೆಟ್ಟಿ ಕುಬೇರ. ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು, ಹೇಗೆ ಬರಬೇಕು, ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು. ಆ ದೇವಸ್ಥಾನ ನನ್ನ ಸಿನಿಮಾ 45. ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ. ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ಅಮ್ಮ ಸತ್ಯ ಹೇಳಿದರು. ಯಾಕಂದರೆ ಅಲಂಕಾರ ಮಾಡಬೇಕಲ್ಲ, ಅದು ಹೆಂಗೆ ಕಾಣುತ್ತೆ, ಏನೇನು ಮಾಡಬೇಕು, ಅದಕ್ಕೆ ಏನು ಕಾಣಬೇಕು, ಏನು ಲೈಟಿಂಗ್ ಮಾಡಬೇಕು. ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್. ಇಷ್ಟು ಜನ ಅಂದರೆ ಅವರು ಕೂಡ ಒಂದು ಫ್ರೇಮನ್ನು ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾ ಸಿಕ್ಕಲ್ಲ, ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ. ತುಂಬ ದೊಡ್ಡ ವಿಷಯ ಸರ್ ನೀವೆಲ್ಲ ಹೇಳಿರ್ಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಆ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬರೋದಕ್ಕೆ ನಾವೆಲ್ಲರೂ ಅಂತೂ ಕಾಯ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಸದ್ಯ ಹೆಗ್ಡೆ ಸರ್, ಲೈಟಿಂಗ್ಸ್ ಕರೆಕ್ಟ್ ಇದೆಯಾ? ಈಗ ಮಾತಾಡ್ಬೋದಾ? ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ನನ್ ಹೇಳ್ಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿಲ್ಲ, ಈ ಸಿನಿಮಾ ಸಿಕ್ಕಿಲ್ಲ ಅಂತ ಹೇಳಕ್ಕೆ. ಯಾಕಂದ್ರೆ ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡ್ಬೇಕಂತ ಆಸೆ ಇತ್ತು. ಈ ಸಿನಿಮಾದಲ್ಲಿ ಅವರು ಜೊತೆಗೆ ವರ್ಕ್ ಮಾಡಿದ್ದು ಶಿವಣ್ಣ ಸರ್, ರಾಜೇಶ್ವರಿ ಸರ್ ಮತ್ತೆ ಅರ್ಜುನ್ ಸರ್. ನೀವು ಇದುವರೆಗೂ ನೋಡಿದಿರೋ ಸರ್ಪ್ರೈಸ್ ಅಂತ ಈ ಸಿನಿಮಾದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಅಷ್ಟು ಜನರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ನಾನು ತುಂಬಾ ಭಾಗ್ಯಶಾಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಸಿನಿಮಾದಲ್ಲಿ ಟೆಕ್ನಿಕಾಲಿಟಿ ಅಂತ ಬಂದಾಗ ತುಂಬಾ ಜನ ಕೇಳ್ತಾ ಇದ್ರು, ಏನೋ ಮಾಡಿದಿರಂತ ಹಂಗೆ ಹಿಂಗೆ ಆತರ ಅಂತೇಳಿ. ಬಟ್ ಇದನ್ನ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ಈ ತರ ಹೊಸಬರು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಡೆಫಿನೆಟ್ ಆಗಿ ಬರುತ್ತೆ. ಯಾಕಂದ್ರೆ ಪ್ರೊಡ್ಯೂಸರ್ ಕಾನ್ಫಿಡೆಂಟ್ ಆಗಿ ಪ್ರೊಡಕ್ಷನ್ ಮಾಡ್ಬೋದು. ಅವರಿಗೆ ಏನ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಒಂದ್ ಲೈನ್ ಕತೆ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾರೆ ಚೇಂಜಸ್ ಆಗೋದಕ್ಕಿಂತ ನಾವು ಇಲ್ಲಿ ಏನ್ ಅನ್ಕೊಂಡಿದ್ವಿ ಎಕ್ಸಾಕ್ಟ್ಲಿ ಅದೇ ತರ ಬರುವವರೆಗೂ ನಾವು ಹಿಂದೆ ಮಾಡಿದೀವಿ, ಅದಕ್ಕೆ ಸಪೋರ್ಟ್ ಆಗಿ ಪ್ರೊಡ್ಯೂಸರ್ ಮಾಡಿದ್ದಾರೆ. ಬಟ್ ನನ್ಗೆ ಈ ತರದ್ದು ಒಂದು ಪ್ರಿಪೇರ್ ಆಗಿ ಬಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲರ ಕಡೆಯಿಂದ ವರ್ಕ್ ತೆಗೆಸ್ಕೊಂಡು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಈ ಸಿನಿಮಾ ನಮ್ಗೆ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಇಷ್ಟು ಖುಷಿಯಿಂದ ನಾವು ಸಿನಿಮಾ ಮಾಡಿ ಆ ಕಾನ್ಫಿಡೆನ್ಸ್ ನಮ್ಗೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಟರ್ ಸರ್ ನಿಜವಾಗ್ಲೂ ನಿಮ್ಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಕೊಡ್ತಾರಂತ ನಾವು ಕಾನ್ಫಿಡೆಂಟ್ ಆಗಿ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಇದು ಇಷ್ಟು ಒಳ್ಳೆ ತಂಡ ನಮ್ಮ ಕನ್ನಡಿಗರ ಮುಂದೆ ಬರೋದಕ್ಕೆ ಕಾರಣೀಕರ್ತರು ನಮ್ಮ ನಿರ್ಮಾಪಕರು ರಮೇಶ್ ಶೆಟ್ಟಿ ಸರ್. ಇದೀಗ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ನಿಮಗೆ ಸ್ಪೆಷಲ್ ನಮಸ್ಕಾರ ಶಿವಣ್ಣ. ಯಾಕಂದ್ರೆ ಸ್ಟಾರ್ಟಿಂಗಿಂದ ನಮ್ಗೆ ಬೆನ್ನೆಲುಬಾಗಿದ್ದೀವಿ ನೀವು. ಪೂಜೆ ದಿನನೇ ಅದೇ ಹೇಳಿದ್ದೀನಿ, ಇವಾಗ ಹೇಳಿದ್ದೀನಿ. ಫಸ್ಟ್ ಆಮೇಲೆ ಬರ್ತೀನಿ ಸರ್ ನಿಮ್ಮ ಸ್ವಲ್ಪ ಇಲ್ಲ. ಈ ಫಿಲಮ್ ಫಸ್ಟ್ ನಮಗೆ ಅರ್ಜುನ್ ಜನ ಸರ್ ತೋರಿಸಿದ್ರು. ಅದೇ ಆನಿಮೇಷನ್ ಪಿಕ್ಚರ್ ಅವರು 2.5 ಅವರ್ ಪಿಕ್ಚರ್ ಫಸ್ಟೇ ತೋರಿದ್ರು ಸರ್. ಒಂದು ಸ್ಟೋರಿ ಐತಣ ಅಂತ ಹೇಳಿದ್ರು. ನಾನು ಫುಲ್ ಪಿಕ್ಚರ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸೋಣ ಅಂದ್ರೆ ತೋರಿಸಿ ಸರ್ ಅಂದ್ರೆ ಆ 2.5 ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ಎಲ್ಲರೂ ಹೇಳಿದ್ರು ಅವಾಗ ನನಗೆ. ಅವರು ಹೇಳಿದ್ರು ಯಾಕಪ್ಪ ಅಂತ ಹೇಳಿದ್ರು. ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಿಜನೇ ಅಂತ. ಎಲ್ಲರೂ ಏನಪ್ಪ ಅರ್ಜುನ್ ಜನ ಮೇಲೆ ಇಷ್ಟೊಂದು ದುಡ್ಡು ಆಗ್ತಾ ಇದೆಯಾ, ಹೊಸ ಡೈರೆಕ್ಟ್ರು ಅವ್ರಿಗೆ ಹೆಂಗೆ ಅಂತ. ಆ ಆನಿಮೇಷನ್ ಪಿಕ್ಚರ್ ಅಲ್ಲಿ ಆ ಡೈಲಾಗ್ಗಳಾಗ್ಲಿ, ಆ ಸಂಭಾಷಣೆ ಆಗಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ದು ತುಂಬಾ ಹೆಂಗಂದ್ರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಾಗಿತ್ತು ಆ ಸಂಭಾಷಣೆ.
ನನಗೆ ಗೊತ್ತಿದ್ದಂಗೆ ಒಂದು ಪದಾನು ಅಷ್ಟೇ ಇವಾಗ ಬರೋದು ನಮ್ಮ ಪಿಕ್ಚರಲ್ಲಿ ತುಂಬ ಅಧಿಕ ಜಂತ್ರ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಆಯಿತು ಸರ್ ಮಾಡೋಣ ಅಂತೇಳಿ ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು. ಮಾಡೋಣ ಅಂತ ಹೇಳಿದ್ವಿ, ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಪೂಜೆಗೆ ಶಿವಣ್ಣ ಬಂದರು, ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಾನು ದಿನಾ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೋ ಅಷ್ಟು ಸೀನ್ ಕಳಿಸೋರು, ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು. ನನಗೆ ಆವಾಗ ಕಾನ್ಫಿಡೆಂಟ್ ಬಂತು, ಓಹ್ ಸರ್ ಇದಂತ. ಆವತ್ತಿಂದ ಅವ್ರು ಏನು ಹೇಳಿದ್ರು ಅದು ನಾನು ಕೊಡ್ತಾ ಇದ್ದೀನಿ. ನಾನು ಏನು ಹೇಳಿದ್ರು ಅದು, ಯಾಕಂದ್ರೆ ಅವ್ರು ಮನುಷ್ಯಕ್ಕೆ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರ್ಬೇಕು. ಎಷ್ಟೇ ಮಾತಾಡಿದ್ರು ಅದು ನಾವು ಒಳಗಡೆ ಇರುತ್ತೆ. ಅದು ಕೆಲವರು ಹೇಳ್ತಾರೆ, ಕೆಲವರು ಹೇಳ್ಕೊಳಲ್ಲ. ನಾನು ಖಂಡಿತ ಹೇಳ್ತೀನಿ. ಫಸ್ಟ್ ಮೈಸೂರಲ್ಲಿ 10 ದಿವಸ ಶೂಟಿಂಗ್ ಮಾಡೋ ತನಕ ನಂಗೆ ದಿಗ ಅಂತಾನೆ ಇತ್ತು. ಎಲ್ಲರೂ ಮಾತಾಡೋದು. ಆವಾಗ ಕಳಿಸೋ ಒಂದೊಂದು ಸೀನ್ ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ, ಇವರು ನಮ್ಮ ಡೈರೆಕ್ಟರ್ಗೆಲ್ಲ ಡೈರೆಕ್ಟರ್ ಅಂತ ಒಂದು ಕಾನ್ಫಿಡೆಂಟ್. ಆ ಸೀನ್ಗಳು ಅದೆಲ್ಲ ಏನಂದ್ರೆ ಹೆಂಗ್ ತೆಗಿತಾ ಇದೆ ಅಂದ್ರೆ ಇದು ಒಂಥರ ಆ ಪಿಕ್ಚರ್ ನಾವು ಅದು ನನಗೆ ಹೇಳಕ್ ಬರುತ್ತಾ ಇಲ್ಲ ಕರೆಕ್ಟಾಗಿ, ಆ ಥರ ಇತ್ತು ಸೀನ್ಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್. ನಾನು ಮೊನ್ನೆ ಯಾವುದೋ ಇಂಟರ್ವ್ಯೂನು ನಾನು ಹೇಳಿದೆ ನನಗೆ ಏನಂತ, ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ. ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ, ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ. ನಾನೊಂದು ಪ್ರೇಕ್ಷಕನಾಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು, ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿದ್ರೆ ಸರ್ ಊಟ ಹಾಕ್ಲಿಲ್ಲ ಅಂದ್ರೆ ಆ ಮಗು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಮಕ್ಕಳು ಸಾಕಿದ್ದಾರೆ ಅವರು ಆ ಸ್ಟೋರಿನ. ಇದು ತುಂಬಾ ಬಂದಿದೆ, ಯಾಕಂದ್ರೆ ಪಿಕ್ಚರ್ ಫುಲ್ ನಾನೇ ನೋಡಿರೋದು. ಅವರು ನೋಡಿದ್ರೆ ಇಲ್ಲ, ಫುಲ್ ಫಿಲಮ್ ನಾನೇ ನೋಡಿರೋದು. ಫುಲ್ ಫಿಲಮು ನಾನು ದಿನ ಸೀನ್ ಟು ಸೀನ್ ಸಾಯಂಕಾಲ 8:30 9 ಗಂಟೆ ನಾನು ಬಂದ್ಬಿಡೋದು. ನಾನು ನೋಡೋದು ಸರ್ ಇದೇನು ಸರ್ ಇದು ಅಂದ್ರೆ ಅಣ್ಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಮ್ಯೂಸಿಕ್. ಅಷ್ಟು ಅದ್ಭುತವಾಗಿ ಬಂದಿದೆ ಇದರಲ್ಲಿ. ನನಗೆ ಮೈನು ಈ ಸ್ಟೋರಿ ನೋಡಿದೆ. ಇವಾಗ ಫಸ್ಟ್ ಶಿವಣ್ಣ ಬಂದರು, ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು. ಆ ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ, ಯಾಕೆಂದ್ರೆ ಅವ್ರ ಪಿಕ್ಚರಲ್ಲಿ ಇನ್ನೂ ಜೋರಾಗಿರುತ್ತೆ. ನಮ್ಮ ಪಿಕ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನೀವು ಸರ್. ನಿಮ್ಮ ಇದು ಆ ಥರ ತೋರಿಸಿದ್ದಾರೆ. ಹಂಗಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ನಮ್ಮ ರಾಜ್ಬಿ ಶೆಟ್ಟಿ ಅಷ್ಟೇ, ಏನ್ ನಗ್ನಗ್ತಾ ಮಾಡಿದ್ದಾರೆ ಅಂದ್ರೆ ಇವಾಗ ಅವರು ಆಕ್ಟಿಂಗ್ ನೋಡ್ತಾ ಇದ್ದಾರೆ, ಲೀಲಾಜಾಲವಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಂದು ಮನೆಯಲ್ಲಿ ಒಂದು ಸ್ಟೋರಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದ್ರಲ್ಲಿ ಬಾಧೆ ಹೇಗಿದೆ, ಒಂದು ಹಾಸ್ಪಿಟಲ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನಿದೆ ಅಂತ. ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು. ಇಲ್ಲ ಸರ್, ಇದು ಅವ್ರಲ್ಲಿ ಗೊತ್ತಾಗತ್ತೆ. ಸೀನ್ ಟು ಸೀನ್ ತೋರಿಸಿರೋದನ್ನೇ ಆ ಥರ ಆ ಖುಷಿ ನಾವು ಮಾತಾಡ್ತಾ ಇದೀವಿ. ಪಿಕ್ಚರ್ ಸ್ಟೋರಿ ಅಂತ ಹೇಳಲ್ಲ, ನಾನು ಹೇಳಿದಂತ ತದ್ದೂರವಾಗೇ ಇರುತ್ತೆ ಅದಂತ. ನೀವು ನೋಡಿ ಫಿಲಮ್ ನೋಡಿ. ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಫಿಲಮ್ ರಿಲೀಸ್ ಆದ್ಮೇಲೆ ನಾನು ಮಾತಾಡೋಣ ಅನ್ಕೊಂಡಿದ್ದೆ. ಆದ್ರೂ ಈ 3 ಜನ ಮುಂದೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ದೊಡ್ಡವ್ರ ಮುಂದೆ. ಬಟ್ ಫಿಲಮ್ ನೋಡಿದ್ಮೇಲೆ ಆಮೇಲೆ ಹೆಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ. ನಾನು ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ಸಹಕಾರ ಎಲ್ಲ ಬೇಕು. ಇಲ್ಲಿ ಬಂದಿರೋರೆಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು. ತುಂಬ ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಇದು ನಮ್ಮ ಇಂಡಿಯಾ ಲೆವೆಲ್ ತಗೊಂಡು ಹೋಗ್ಬೇಕು ನಾನಿದ್ದೀನಿ. ನಿಮ್ಮ ಸಹಕಾರ ಇದ್ರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಮುಗ್ಧತೆ ಇತ್ತು, ಈ ಮುಗ್ಧತೆ ಇದೇ ರೀತಿ ಕಂಟಿನ್ಯೂ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಅಲ್ಲಿಗೆ ಇದೀಗ ಶಿವಣ್ಣ ಎಂಟ್ರಿ, ಉಪ್ಪಿ ಸರ್ ಎಂಟ್ರಿ ಹಾಸ್ಪಿಟಲ್ ಅಂದ ಕೂಡಲೇ ಅರ್ಜುನ್ ಸರ್ ಮುಖ ಸ್ವಲ್ಪ ಮಾಡೋ ಥರ ಕಾಣಿಸ್ತಾ ಇತ್ತು. ಇದೀಗ ನೇರವಾಗಿ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ನಮ್ಮ ತಂಡಕ್ಕೆ. ರಮೇಶ್ ಸರ್, ನೀವು ಹಿಂದೆ ಹೇಳಿದ್ರಿ ಮೊದಲೆಲ್ಲ ಅಣ್ಣವರ ಸಿನಿಮಾ ನೋಡೋದಕ್ಕೆ ಕ್ಯೂ ನಿಂತು ಥಿಯೇಟರ್ ಮುಂದೆ ನಿಂತು ಹೋಗಿ ಸಿನಿಮಾ ನೋಡಿದ್ದಿದೆ ಅಂತ ಹೇಳಿದ್ರಿ. ಇವತ್ತು ಅವರ ಮಗನಿಗೆ ಸಿನಿಮಾ ಮಾಡಿದ್ವಿ, ಎಷ್ಟು ಖುಷಿ ಇದೆ ಸರ್. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರಾ. ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸಾಕು ಅಣ್ಣವ್ರನ್ನ ಅಂತ ಅನ್ಕೊಂಡಿದ್ವಿ ಅಂತ ಹೇಳಿದ್ರಿ. ಮೇಡಮ್ ಖಂಡಿತ ಇವಾಗ ನಾನು ಆವಾಗಲೇ ಹೇಳಿದೆ, ಇದು ನಾವು ಶಿವಣ್ಣ ಪಿಕ್ಚರ್ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗೆ ಇರುತ್ತೆ ಮೇಡಮ್. ನೀವು ಖಂಡಿತ ನೋಡಿ ನೋಡ್ರಿ ಅಂತ ನಾನು ಆವಾಗಲೇ ಹೇಳಿದೆ. ಆ ಸಂಭಾಷಣೆ ಇದೆಯಲ್ಲ, ಸಂಭಾಷಣೆ ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗತ್ತೆ. ಚಿಕ್ಕವರಿಂದ ಹಿಡಿದು ನೀವೊಂದು 80 ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಂಭಾಷಣೆ. ನಮ್ಮ ರಾಜ್ಕುಮಾರ್ ಪಿಕ್ಚರ್ಗಳು ಹೆಂಗಿತ್ತು ಸೇಮ್ ಕಡಿಮೆ. ನನಗೆ ಅನ್ಸೋದು ಇದು ಬಂಗಾರದ ಮನುಷ್ಯ ಆಗೋದು ಅನ್ಸುತ್ತೆ ಮೇಡಮ್.
ಅವ್ರ ಜೊತೆ ಶಿವಣ್ಣ ಟೈಮ್ ಸ್ಪೆಂಡ್ ಮಾಡಿದ್ದು ನಾನು ನೋಡ್ತಾ ಇರ್ತೀನಿ, ಅಷ್ಟು ಖುಷಿ ಇರುತ್ತೆ ಮೇಡಮ್. ನಾನು ಹೇಳಿದ್ದೆ ಫಸ್ಟ್ ಪೂಜೆಯಲ್ಲಿ ಹೇಳಿದ್ದೀನಿ, ನಾವು ಹೆಚ್ಚು ಕಮ್ಮಿ ನಾನು 25 ವರ್ಷ ಮುಂಚೆ ನಾನು ಅಣ್ಣವ್ರಿಗೂ ಹೇಳಿದ್ದೀನಿ, ಅಣ್ಣ ನಿಮ್ದು ಸದಾಸಿನ ಪೊಲೀಸ್ ಶೂಟಿಂಗ್ ಆದ್ರೆ ನಾನೆಲ್ಲ ಕಾಂಪೌಂಡ್ ಎಲ್ಲ ಹಾಕ್ತಿದ್ದೀನಿ ಅಂತಲೂ ಹೇಳಿದ್ದೀನಿ. ನಮ್ಮ ಫ್ಯಾನು ನನ್ಗೆ ಏನು ಖುಷಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಮತ್ತೆ ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ ಇನ್ನು ಭಾವನೆಗಳು ಹೇಳ್ಬೇಕಂತ ಅಲ್ಲ, ಒಂದು 20 ವರ್ಷ ಹಿಂದೆ ಹೋಗಿ ಹೇಳಿಲ್ಲ ಅವಾಗ ಯಾವ ಪಿಕ್ಚರ್ ನೋಡಿದ್ರು ಇವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ನಮ್ಮ ಭಾಗ್ಯ ನೋಡಿ, ನಮ್ಮ ಭಾಗ್ಯ ಒಂದೇ ಪಿಕ್ಚರ್ ಅಲ್ಲಿ ಉಪ್ಪಿ ಸಾರು, ಶಿವಣ್ಣ ಸಾರು, ರಾಜ್ ಬಿ ಶೆಟ್ಟಿ ಸರ್ ಮಾಡಿರೋದು. ಇದು ನನಗೊಂಥರ ಯೋಗ ಇದ್ದಂಗೆ, ದೇವರ ಆಶೀರ್ವಾದ ಇದ್ದಂಗೆ, ಯಾರಿಗೂ ಸಿಗಲ್ಲ ಇದು ಒಂದೇ ಪಿಕ್ಚರ್ ಅಲ್ಲಿ ಮಲ್ಟಿಟರ್ 3 ಮಾಡಬೇಕಾದ್ರೆ ಯಾರಿಗೂ ಸಿಗಲ್ಲ, ನನಗೆ ಸಿಕ್ಕಿದೆ. ನಮ್ಗೆ ಒಂಥರ ಈ ಗೋಲ್ಡ್ ತರ ನಮ್ಗೆ ಡೈರೆಕ್ಟರ್ ಸಿಕ್ಕಿದ್ದಾರೆ, ಆ ಡೈಮಂಡ್ ತರ ಕ್ಲೀನ್ ಆಗಿ. ಅದು ನೀವು ನೋಡಿ, ಯಾಕಂದ್ರೆ ನಾನು ಏನೇನೋ ಮಾತಾಡೋದು ಬೇಡ ಆಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಶಿವಣ್ಣ, ನಿಮಗೆ ನೀವು ರೀಲ್ ಅಲ್ಲಿ ಕಣ್ಣಲ್ಲೇ ಎಲ್ಲಾನು ಫಿಲ್ ಮಾಡ್ಬಿಡ್ತೀರಾ. ಸೊ ಈಗ ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ. ಸೊ ರಕ್ತದೋಗುಳಿ ಯಾವ ತರ ಇರುತ್ತೆ ಅಂತ, ಯಾಕಂದ್ರೆ ಫುಲ್ ಆಕ್ಷನ್ ಅಂತ ಹೇಳಿದ್ರಿ, ಹಾಲಿವುಡ್ ಲೆವೆಲ್ ಇರುತ್ತೆ ಅಂತ. ಸೊ ಅದಕ್ಕೆ ಇನ್ನೆಷ್ಟು ಜನ ಸಾಯಿಸ್ತೀರಾ? ಸಾಯಿಸಿದ ರಕ್ತ ಇರೋದೇ ಮನುಷ್ಯ ಹೇಳ್ತಾನೆ. ಸೊ ರಕ್ತ ತುಂಬ ಇಂಪಾರ್ಟೆಂಟ್, ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇದೆ. ಈ ಸಿನಿಮಾದಲ್ಲಿ ಅದು ಕಾಣುತ್ತೆ. ಓಪಿ ಸರ್, UI ಅಲ್ಲಿ ನಾಮ ಇಟ್ಟಾಗಿದೆ, ಸೊ ಇದರಲ್ಲಿ ಕೊಂಬು ಬಂದಿದೆ, ನೀವೇ ವಿಲನ ಹೇಗೆ? ಇವರೆಲ್ಲ ಸೇರಿ ಕೊಂಬ್ ಬಂದ್ಬಿಟ್ಟಿದೆ. ಇಂಥ ಪ್ರೊಡ್ಯೂಸರು, ಇಂಥ ಹೀರೋಗಳು, ಅಂತ ಡೈರೆಕ್ಟ್ರು, ಇಂಥ ಕ್ಯಾಮ್ರಾಮನ್ ಎಲ್ಲ ಕೊಂಬು ಬಂದ್ಬಿಟ್ಟಿದೆ. ನಿಮಗೆ ಏನು ಅವ್ರಿಗೆ ಕೊಂಬಿದೆಯಾ ಅಂತಾರಲ್ಲ, ನನಗಿದೆ ಅಂತ. ಸಿನಿಮಾದ ಮುಹೂರ್ತ ಇಲ್ಲೇ ಸಿನಿಮಾದ ಮುಹೂರ್ತ ಟೈಮಲ್ಲಿ ಕೇಳಿದೆ ಟೈಟಲ್ ವಿಚಾರ ಏನು ಅಂತ ಅದು ಬಿಟ್ಕೊಟ್ಟಿಲ್ಲ. ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ. ಇಲ್ಲಿ ತನಕ ನೀವು ಆಲ್ಫಾಬೆಟ್ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರಿ, ಈಗ 45 ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆ. 45 ಏನು ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್? ಅದು ಡೈರೆಕ್ಟರ್ ಕೇಳಬೇಕು. ನೀವು ರೈಟ್ಸ್ ಇರೋದು ಒಬ್ಬರಿಗೆ, ಅದ್ರ ಬಗ್ಗೆ ಹೇಳೋದಕ್ಕೆ 45 ಸರ್, ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋರಿಗೆ ಹೇಳ್ಬಾರ್ದು ಅಂತ. ಅದೇ ಮೇನ್ ಸಸ್ಪೆನ್ಸ್ ಸರ್. ಅದೇನು ಅನ್ನೋದು ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಲ್ ಅದೇ ಗೊತ್ತಾಗುತ್ತೆ ಸರ್. ಬಟ್ ಎಲ್ಲರೂ ಅರ್ಥ ಬೇರೆ, ಉಪ್ಪಿ ಸರ್ ಅರ್ಥನೇ ಬೇರೆ. ಆ ಅರ್ಥ ಏನಿರ್ಬೋದು? ಇಲ್ಲಿ ಯಾಕೆ ನನ್ನ ಗೋಡೆ ಇಟ್ಟಿರ್ತೀರ? ನಾನು ಪಾತ್ರಧಾರಿ, ಸೂತ್ರಧಾರಿ ಅಂತಿದ್ದಾರೆ. ಓಕೆನಾ? ಅದು ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಸಾಂಗ್ಗಳನ್ನ ಕೊಟ್ಟಿದ್ದೀರಿ. ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಡೈರೆಕ್ಷನ್ ಅಂತ ಬಂದಾಗ ಉಪ್ಪಿ ಸರ್ ಅಂತ ನಟನ್ನು ಡೈರೆಕ್ಟ್ ಮಾಡಬೇಕು, ಅವ್ರು ಡೈರೆಕ್ಟರ್ ಕೂಡ. ಇನ್ನು ಈ ಕಡೆ ರಾಜ್ ಬಿ ಶೆಟ್ಟಿ ಸರ್ ಕೂಡ, ಇನ್ನು ಶಿವಣ್ಣ ಅವರ ಅನುಭವದಲ್ಲಿ 100 ಜನ ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಸೊ ಇದು ತುಂಬಾ ದೊಡ್ಡ ಟಾಸ್ಕ್ ನಿಮಗೆ, 3 ಜನ ಹ್ಯಾಂಡಲ್ ಮಾಡುವಂಥದ್ದು. ಬಿಕಾಸ್ ಇದು ನಿಮಗೆ ಫಸ್ಟ್ ಸಿನಿಮಾ. ಲೈಟ್ಸ್ ಹಾಕಿ ಒಂದು ರಿಕ್ವೆಸ್ಟ್, ನೀವು ಕ್ವಶನ್ಗಳಿಗೆ ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ಕಾಣಿಸ್ತದೆ. ಎಸ್ 3 ಜನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನೀವು ಫಸ್ಟ್ ಸಿನಿಮಾ ಇರೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ನಿಮಗಾದಂತ ಒಂದು ತುಂಬಾ ಡಿಫಿಕಲ್ಟ್ ಸಿಚುವೇಶನ್ಗಳು ಸಿನಿಮಾದಲ್ಲಿ, ಮತ್ತೆ 3 ಜನ ಹ್ಯಾಂಡಲ್ ಮಾಡಿದ್ದು ಹೇಗಿತ್ತು ಅನ್ನೋದು? ಸರ್, ನಾನು ತುಂಬ ಫ್ರಾಂಕ್ ಆಗಿ ಹೆಂಗೆ ಸ್ಟಾರ್ಟ್ ಮಾಡಿದೆ, ಯಾವ ಧೈರ್ಯದಲ್ಲಿ ನಾನು ಅವ್ರಿಗೆ ಶಿವಣ್ಣ ಅವ್ರಿಗೆ ಕತೆ ಹೇಳಿದೆ. ನನಗೆ ಎಷ್ಟು ಧೈರ್ಯ ಇರಬೇಕು, ಉಪ್ಪಿ ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ. ಅದು ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ಅವ್ರು ತುಂಬ ಚೂಸಿ, ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನಗೆ ಎಷ್ಟು ಧೈರ್ಯ ಇರಬೇಕು ಅಂತ 2 ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್. ಈ 106 ದಿನದಲ್ಲಿ ನನಗೆ ಯಾವತ್ತು ಆ ಥರ ಅನ್ಸೋಕ್ಕೆ ಇವರು 3 ಜನ ಬಿಟ್ಟಿಲ್ಲ. ನಾನು ಫಸ್ಟ್ ಡೇ ಮೀಟಿಂಗಿಂದನೇ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲೂ ನೀನು ಹೆಂಗೆ ಮಾಡ್ತೀಯ ಅನ್ನೋ ಒಂದು ಲುಕ್ಕೂ 106 ದಿನದಲ್ಲಿ ಒಬ್ಬ ಹೀರೋನು ನನಗೆ ಕೊಟ್ಟಿಲ್ಲ ಸರ್. ಅವ್ರ ಮುಂದೆ ಹೋದಾಗೆಲ್ಲಾನು ಕಲ್ತ್ಕೊಂಡು ಬಂದಿದ್ದೀನಿ. ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡಿದ್ದೆ, ಏನು ಇರಬೇಕು ನಿಮಗೆ, ಇವ್ರು ಇಷ್ಟು ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಡೈರೆಕ್ಷನ್ ಬೇರೆ ಮಾಡ್ತೀನಿ, ಅದು ಫಸ್ಟ್ ಸಿನಿಮಾ ಅಂತ. ಇದೆಲ್ಲ ಅವ್ರ ಆಶೀರ್ವಾದ ಸರ್, ದೇವರ ಆಶೀರ್ವಾದ ಸರ್. ರಮೇಶ್ ಅಣ್ಣ ಅವರ ಆಶೀರ್ವಾದ. ನಾನು ಯಾವುದೋ ಕತೆ ಹೇಳಿದ ತಕ್ಷಣ ಅವ್ರು ಹೇಳ್ದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನ್ನು ಇಷ್ಟು ದೊಡ್ಡ ಬಡ್ಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತು, ಅದು ಏನು ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ. ಇವತ್ತು ಈ ಸಿನಿಮಾ ಆಗಿದೆ, ಅದು ಸಿನಿಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ನನ್ನ ಪ್ರಶ್ನೆ ಮುಗಿಸ್ತೀನಿ. ರಾಜ್ ಬಿ ಶೆಟ್ಟಿ ಅವರಿಗೆ ಶಿವಣ್ಣ ಹಾಗೂ ಉಪ್ಪಿ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್?
ಖುಷಿ ಅಂದ್ರೆ ಅದ್ರ ಖುಷಿ ಅಂದ್ರೆ ಒಂಥರ ನಾ ಕನ್ಸಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ, ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ, ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು, ಯಾಕಂದ್ರೆ ಎಲ್ಲೋ ಥಿಯೇಟರ್ ಇದ್ದೀನಿ ಅಂತ ಬೇಗ ಕೇಳಿಸ್ತಾ ಇದೆ ನನಗೆ. ನಾನು ಥಿಯೇಟರ್ ಬಹಳ ಸುಖ ಒಂಥರ, ಅಂದ್ರೆ ಎಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ಲ, ಆಗ ಸುಮ್ಮನೆ ನೋಡ್ತಾ ಇರ್ತೀನಿ ನಾನು, ಅಂದ್ರೆ ಕೇಳಿಸ್ಕೊತಾ ಇರ್ತೇನೆ, ಒಂಥರ ಭಾಗ್ಯ ಅಂತ ಹೇಳ್ಬೋದು. ಮತ್ತೆ ಉಪ್ಪಿ ಸರ್ ಅವ್ರ ಜೊತೆ ನಾನು ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ. ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು, ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು, ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಬಹಳ ಖುಷಿ, ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿ ಮಾಡ್ತಾ ಇದ್ದೆ. ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ, ಆ ಬ್ರೇಕ್ ಟೈಮ್ ಇದೆಯಲ್ವಾ, ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೂರುವಂತ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದ್ದೆ, ಪ್ರಶ್ನೆ ಕೇಳ್ತಾ ಇದ್ದೆ. ಯಾಕಂದ್ರೆ ಇವ್ರು ನೋಡ್ಕೊಂಡು ಬೆಳೆದಿದ್ದೆ, ಅಂದ್ರೆ ಇವ್ರು ನೋಡ್ಕೊಂಡು ಯಾವ್ದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ನಾನು ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡವ್ರಿಗೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಏನಾಗೋದು ನನ್ ಭಾಗ್ಯ ಅಷ್ಟೇ. ತುಂಬಾ ಖುಷಿಯಾಗಿದೆ. ಬೇಜಾರಾಗುತ್ತೆ ಇವತ್ತು ಲಾಸ್ಟ್ ಡೇ ಆಗಿರೋದು, ಸ್ವಲ್ಪ ಬೇಜಾರಾದ ವಿಷಯ ಅಷ್ಟೇ. ಶಿವಣ್ಣ ನಮಸ್ತೆ. ಶಿವಣ್ಣ ಇಲ್ಲಿ ಶಿವಣ್ಣ ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ, ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಫಿನೇಷನ್ಗಳು. ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ? ಲೈಫ್ಲಿ ಫಿಯರ್ ಇದ್ರೆ ಮುಂದೆ ಬರೋಕ್ಕಾಗಲ್ಲ, ಭಯ ಭಕ್ತಿ ಇದ್ರೆ ಮುಂದೆ ಬರೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾದ್ರೂ ನಾವು ಓವರ್ಕಮ್ ತಗೊಳಕ್ಕಾಗಲ್ಲ, ವಾಟ್ ಎವರ್ ವಿ ಡು. ಯಾಕಂದ್ರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗೋಣ, ಯಾವುದಾದ್ರು ಮಾಡಬೇಕಾದ್ರೂ ಒಂದು ಹೊಸತನ ಹುಡ್ತಾ ಇರುತ್ತೆ. ಅವಾಗ ನಾವು ಅರ್ಜುನ್ ಜನ ಡೈರೆಕ್ಟರ್ ಪರವಾಗಿಲ್ಲ, ನಡೀತಾ ಬಿಡು, ನಾವು ಏನು ಮಾಡ್ತಾ ನಡೀತಾ ಬಿಡ್ಕೊಂಬಿಟ್ರೆ ತಪ್ಪಾಗುತ್ತೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ. ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟರ್ನ ಕ್ಯಾಪ್ಟನ್ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟರ್ನ ಅವ್ರದ್ದು ನುಗ್ಗಿರ್ತಾರೆ, ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನಗೆ ಬಂದಿದೆ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅದಕ್ಕೆ ಇರುತ್ತೆ. ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ, ನಾನು ಮಾಡ್ತೀನ, ಕರೆಕ್ಟಾಗಿ ಮಾಡ್ತೀನ, ಓಕೆನಾ ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಕೊಡ್ತೀನ. ಸೊ ಭಯ ಇರಬೇಕು ಆಲ್ವೇಸ್. ಭಯ ಇದ್ರೇ ಅದು ಮುಂದುವರಿಯೋದು, ಇಲ್ಲ ಕಷ್ಟ. ಅರ್ಜುನ್ ಸರ್, ಶಿವಣ್ಣ ಸರ್, ಅರ್ಜುನ್ ಸರ್, ಒಂದು ಈ ಹಿಂದೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿಸ್ಟಾರ್ ಸಿನಿಮಾಗಳು ಮಲ್ಟಿಸ್ಟಾರ್ ಸಿನಿಮಾಗಳು ಬರ್ತಾ ಇರೋಣ. ಇತ್ತೀಚೆಗೆ ಯಾಕೋ ಕಮ್ಮಿ ಆಗ್ತದೆ. ಈಗ ಗಂಧದ ಗುಡಿ ಆಗಲಿ, ಅಪೂರ್ವ ಸಂಗಮ ಆಗಲಿ, ಒಡ ಹುಟ್ಟಿರೋದು ತುಂಬಾ ಬರ್ತದೆ, ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ತದೆ. ಈ ಸಿನಿಮಾದಿಂದ ಮತ್ತೊಂದು ಬೇರೆ ತರದ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಅಂತ? ಇಲ್ಲ, ಆ ಥರ ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಏನಾಗಬೇಕು, ಒಬ್ಬೊಬ್ರು ಎಲ್ಲರೂ ಅವ್ರಿಗೆ ಸ್ಪೇಸ್ ಕೊಡ್ತೀನಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಂಗೆ ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವು ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ಮುಖ್ಯ ಆಗುತ್ತೆ. ಅದು 100%. ಇದರಲ್ಲಿ ತುಂಬ ಚೆನ್ನಾಗಿದೆ. ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ, ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೆ ಗೊತ್ತಿಲ್ಲ, ರಾಜ್ಬಿ ಶೆಟ್ಟಿ ಅವ್ರು ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ. ಬಟ್ 3 ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ 100% ಬರ್ತಾ ಹೋಗುತ್ತೆ. ಏನು ಎಲ್ಲ ಹೀರೋಸು ಜೊತೆ ಮಾಡೋದು ಬರ್ತಾ ಇರ್ತಾರೆ. ಇನ್ನೊಂದು ಪ್ಲಾನ್ ಮಾಡ್ತೀನಿ, ನೀವು ಸದ್ಯಕ್ಕೆ ಕೇಳಲ್ಲ, ಅದ್ರ ಜೊತೆನೇ ಪ್ಲಾನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು. ಅರ್ಜುನ್ ಸರ್ ಅಥವಾ ಆನಂದ್ ಬಂದಿದ್ರು ಸರ್, ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್. ಇದನ್ನ ಭಾಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ, ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ. ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದೆ ಶಿವಣ್ಣ, ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಅದೇ ಥರ ರೇಖಿ ಮಾಡ್ತಾ ಇದ್ದಾಗ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದ್ಸತಿ ಫೋನ್ ಮಾಡಿದೆ, ರಮೇಶ್ ಅಣ್ಣಗೆ, ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತ. ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಇದು ಪರ್ಫೆಕ್ಟ್ ಅನಿಸ್ತು, ಅವ್ರಿಗೂ ಕೇಳಿದ್ವಿ, 3 ಜನಕ್ಕೂ ಕತೆ ಹೇಳಿದ್ವಿ. ಆಪರ್ಚುನಿಟೀಸ್ ಅರ್ಜುನ್ ಸರ್, ನಿಮ್ಗೆ ಇಷ್ಟ ಅಲ್ಲ ಹೀಗೆ ಮಾಡೋ, ಇಲ್ಲಾಂದ್ರೆ ನೋಡು ಅಂತ ಒಂದ್ಸತಿ ಒಂದು ಚೇತಾವಣಿ ಕೊಡ್ತಾರೆ ಸರ್. ಆ ಥರದ್ರಲ್ಲಿ ನಾನು ಭಾಳ ಸಹಾಯ ಮಾಡಿದೆ 3 ಜನನು. ಇದು ಅದರಲ್ಲಿ 2ನೇ ಮಾತಾಡಿದೆ ಸರ್. ನಾನು ಹೇಳಿದಲ್ಲ ಬ್ರಹ್ಮ ಅಂತ, ಅಂತ ಆ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ನಾನು ಭಾಳ ಗೈಡೆನ್ಸ್ ಮಾಡಿದ್ದಾರೆ ಸರ್. ಅದರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೆ ಇರೋದಕ್ಕೆ 3 ಜನ ಕಾರಣ. ಅರ್ಜುನ್ ಸರ್ ಅದು ಆ್ಯಕ್ಚುಲಿ ಮಿಸ್ಟೇಕು ಅಲ್ಲ. ನಮ್ಮೊತ್ತಿಗೆ ಅವ್ರಿಗೆ ಕ್ಲಿಯರ್ ಏನಂದರೆ, ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು, ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು, ಹೊಡ್ಸ್ಕೋಬೇಕಂದ್ರೆ ಹೊಡ್ಸ್ಕೊಳ್ಳೇಬೇಕಲ್ಲ. ಅದೇ ಹೀರೋಗಳನ್ನ ಮಾಡಬೇಕಾದ್ರೆ ಎಲ್ಲ ಪ್ಲಾನ್ ಮಾಡ್ತಿರ್ತಾನೆ.
ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ. ನಾಟ್ ದಟ್. ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋದ್ರೆ ನಿಜವಾದ ನಟ, ಇರೋಣ ನಟ ಆಗಲ್ಲ. ಈ ಕಾಂಟ್ ಬಿ ಅನ್ ಆಕ್ಟರ್. ನಾನು ಹೊಡಿಬೇಡ್ದು, ನಾನು ನಂಗೆ ಯಾವಾಗ ನೋ ಓಕೆ, ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡ್ತಾರೆ. ಇಲ್ಲಾಗಿ ನೋಡಿ ಇದು ಸಿನಿಮಾ, ಆ ಸಿನಿಮಾ ಯಾತಿಕ ಆ ಪಾತ್ರ ಯಾಕೆ ನಡ್ಕಳಿದ್ರೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ ಏನಂದ್ರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲ್ ಬರೋದು ನೋಡಿದ್ರೆ ಯಾರು ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟರ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟರ್. ಅಂದ್ರೆ ನಾನು ಜನರಲಿ ವರ್ಲ್ಡ್ಲಿ ತುಂಬಾ ಫೇರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಉಪೇಂದ್ರ ಹೇಳ್ತಿದ್ದೆ, ಫೇಸ್ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ. ನಾನು ಆಕ್ಚುಲಿ ಅದನ್ನು ಕಲಿತು ಫೇಸ್ ಫ್ಯಾಕ್ಟ್ಸ್ ಆಫ್ ಇಯರ್ಸ್. ಬೆಟರ್ ವರ್ಕ್ ನಾನು ಅನ್ಕೊಂಡೆ. ಫೇಸ್ ದ ಫಿಯರ್ ಯಾಕಂದ್ರೆ ಸ್ವಲ್ಪ ಡೈನಾಮಿಕ್ ಆಗಿರುತ್ತೆ ಅಂತ ಫೇಸ್ ದ ಫಿಯರ್ ಅಂತ ಹಾಕಿದ್ವಿ ಅಷ್ಟೇ. ಕ್ವೆಶ್ಚನ್ ಇಸ್ ಫಾರ್ ಯು ಸರ್. ನೀವು ಉಪೇಂದ್ರ, ರಾಜ್ಬಿ ಶೆಟ್ಟಿ ಮತ್ತೆ ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿ ನೋಡ್ತಾ ಇದ್ದೀರಾ. ಆಮೇಲೆ 45 ಆಸ್ ದ ಟೈಟಲ್, ಡಸ್ ದಿಸ್ ಎನಿವೇರ್ ಇನ್ ದ ಕಾಂಟೆಕ್ಸ್ಟ್ ಎಕ್ಸ್ಪ್ಲೋರ್ ಸನಾತನ ಧರ್ಮ? ಮೇಡಮ್ 45 ಇಸ್ ಅಬೌಟ್ ಲೈಫ್ ಮೇಡಮ್. ಸೊ ಲೈಫ್ ಅಂದ್ರೆ ಧರ್ಮ. ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರ್ತವೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ, ಇಟ್ ಈಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಯು ಹ್ಯಾವ್ ಟು ಬಿ, ವಾಟ್ ಆಲ್ ಕಮ್ಸ್ ಇನ್ ಯುವರ್ ಲೈಫ್, ಹೌ ಟು ಫೇಸ್, ಎಲ್ಲವೂ ಸೇರಿದೆ ಮೇಡಮ್. ನಾನು ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತಿಗೆ ಹೇಳೋಕ್ಕಾಗಲ್ಲ, ಬಟ್ ದಯವಿಟ್ಟು ಸಿನಿಮಾ ನೋಡಿ ಫೈಂಡ್ ದ ಆನ್ಸರ್. ಅರ್ಜುನ್ ಸರ್, ಎಲ್ಲ ಓಕೆ ಬಟ್ ಯಾಕೆ ಶಿವಣ್ಣನ ಹೇರ್ ಗ್ರೇ ಅಂತ ಅವನು ಸ್ಟಿಲ್ 16 ಅವ್ರ ಫ್ಯಾನ್ಸ್ ಒಪ್ಕೊಳ್ತಾರ ಅಂತ? ಮೇಡಮ್ ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ, ಎಲ್ಲ ಪಾತ್ರನೂ ಮಾಡ್ಬಿಟ್ಟಿದ್ದಾರೆ ಅಣ್ಣ. ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳು ಇರುತ್ತೆ. ನಾನು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ. ಸೊ ಮಹೇಶ್ವರ ಅಲ್ವಾ, ಏನು ಕೇಳಿದ್ರು ತಥಾಸ್ತು ಅಂತಾರೆ. ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ. ಆಕ್ಚುಲಿ ಯಾಕೆ ಗೊತ್ತಾ, ನಾವು ವೈಟ್ ಇಸ್ ಆಲ್ವೇಸ್ ಬ್ರೈಟ್ and is ready to fight. ರಮೇಶ್ ರೆಡ್ಡಿ ಸರ್ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಮನುಷ್ಯನಾದ ಪ್ರಯತ್ನ ಪಡ್ತಾ ಇದ್ದೇನೆ, ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು. ಅವ್ರೇನೋ ಹೇಳಿದ್ರು ಅದನ್ನ ರೂಪ ಕಸಿಬಿಲಿ ಅಂತ ಕರಿತೀವಿ, ಅದನ್ನೆಲ್ಲ ಎದೆಗೆ ಹಾಕೋಬಾರ್ದು ಅಷ್ಟೇ, ಕೇಳಬೇಕು ಬರ್ಕೊಳ್ಬೇಕು. ಇಲ್ಲ ಏನೂ ಇಲ್ಲ. ಐ ಥಿಂಕ್ ಅವರಿಗಿರುವಂತ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ, ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅಂಡ್ ಫಾರ್ಚುನೇಟ್ಲಿ ಅದು ತುಂಬಾ ಚೆನ್ನಾಗಿ ಬರೆದಿದ್ದು. ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಪಾತ್ರಗಳನ್ನು ಮಾಡಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನ್ಸುತ್ತೆ ನಟರಾಗಿ. ನಾವು ಸ್ವಲ್ಪ ಏನೋ ಮಾಡಬೇಕಾಗುತ್ತೆ, ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ. ಇಲ್ಲಿ ನನಗೆ ಯಾವತ್ತೂ ಹಾಗಾಗೇ ಇಲ್ಲ. ಸೆಟ್ಟಲ್ಲಿ ಯಾವಾಗ ಇರ್ಬೇಕಾದ್ರೂ ಕೂಡ ನನಗೆ ಒಂದು ಲೈನ್ 30 ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರೆದಿದ್ದು. ಇಡೀ ಕಥೆನೇ ಹಾಗೆ ಬಂದಿದ್ದಾರೆ. ಸೊ ನಾನೇನು ನಾನು ಇಷ್ಟೇ ಮನುಷ್ಯ. ಸಾಮಾನ್ಯ ಮನುಷ್ಯ ಹಾಸ್ಪಿಟಲ್ಗೆ ಹೋಗ್ತೀರಾ? ಸಾಮಾನ್ಯ ಮನುಷ್ಯ ಹಾಸ್ಪಿಟಲ್ಗೆ ಹೋಗ್ತೀರಾ? ಅಲ್ಲ, ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ. ನೋಡಿ ಸಿನಿಮಾದಲ್ಲಿ ನೋಡಿ. ಅರ್ಜುನ್ ಸರ್ ಇಲ್ಲಿ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಂಪೋಸರು 3 ಜನರನ್ನ ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡಿಸಿದೀರಾ ಅಂತ? ಮೇಡಮ್ ಮುಂದಿನ ದಿನಗಳಲ್ಲಿ ನೋಡಿ ಮೇಡಮ್. ಅರ್ಜುನ್ ಸರ್, ನೀವಾಗ್ಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ. ಸೊ ಬ್ರಹ್ಮನಿಗೆ ಕತೆ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು? ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು, ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು? ನಾನು ಸರ್ ಮೈಸೂರಲ್ಲಿದ್ದರು, ಮೈಸೂರಿಗೆ ಕರೆದಿದ್ರು, ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ. ಸ್ಟಾರ್ಟಿಂಗ್ ಒಂದು ಅವ್ರು ನೋಡಿ ನಿಂತ್ಕೊಂಡ್ರೆ ಹೇಗೆ ಕಾಣಿಸ್ತದೆ ನೋಡಿ, ಇನ್ನೂ ಏನೋ ಸ್ಕೂಲ್ ಬಾಯ್ ತರ ಕಾಣಿಸ್ತಾ ಇದೆ. ಸ್ಪೋರ್ಟ್ಸ್ ಇವೆಂಟ್ ಇಂದ ಕತೆಗೆ, ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು. ಅವ್ರು ಬರೀ ಡೈರೆಕ್ಟರ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್, ಆಕ್ಟರ್. ಅವರು ಆಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ. ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು, ಜೊತೆ ಒಂದು ಒಳ್ಳೆ ರಸಮು ರೈಸು ಕೊಟ್ರು. ಬೋಲ್ಡ್ ಆಗಿ ಹೋಗ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ. ಇನ್ನೇನು ಅದಕ್ಕಿಲ್ಲ, ಎಕ್ಸ್ಟ್ರಾರ್ಡಿನರಿ ಕತೆ ಹೇಳಿದ್ರು, ವೆರೈಟಿಯಾಗಿ ಕತೆ ಹೇಳಿದ್ರು, ಅದನ್ನ ಅದ್ಭುತವಾಗಿ ಹೇಳಿದ್ರು. ವಿತ್ ಶಾರ್ಟ್ ಡಿವಿಷನ್ ಅದನ್ನ ಪಿಕ್ಚರು ಮಾಡಿಬಿಟ್ಟಿದ್ರು. ಇದನ್ನ ತೋರಿಸಿ ಓಕೆನಾ ಇದು ಅದು ಅದೇ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್, ಮೊದಲೇ ಸಿನಿಮಾ ತೋರಿಸಿ ಅದೇ ನಾನು ಫಸ್ಟ್ ಹೇಳಿದ್ದು ಅವ್ರ ಬಗ್ಗೆ. ಅದೇ ಈ ತರ ಅಟೆಂಪ್ಟ್ಸ್ಗಳು ಈಗಿನ ನೆಕ್ಸ್ಟ್ ಜನರೇಷನ್ ಅವ್ರು ಮಾಡ್ಬೇಕು ಆಕ್ಚುಲಿ.
ಇನ್ನೊಂದು ಸರ್ ಹತ್ರ ಕತೆ ಇದೆ ಸರ್, ಕತೆ ಹೇಳ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಇವರು. ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು, ನೋಡಿ ಸರ್ ಇದೇ ನನ್ನ ಕತೆ ನೋಡ್ಕೊಳ್ಳಿ. ಸರ್ ಪಿಕ್ಚರ್ ಯಾರು ಬೇಕಿದ್ರು ತೋರಿಸ್ತಾರೆ, ರಿಸಲ್ಟ್ ಅದೇ ತರ ಬಂದಿರ್ಬೇಕು, ಅದೇ ತರ ಬಂದಿರ್ಬೇಕು. ಇಲ್ಲ ಇಲ್ಲ, ನನಗೆ ಕತೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಕತೆ ಹೇಳ್ಬೇಕು, ಒಂದೇ ಸಲ ನನ್ನ ಕತೆ ಕೇಳಿದ್ದು ಆ ತರ ಹೇಳ್ತೇನೆ ಕತೆ. ಒಂದು ಸಲಿಗೆ ಆಯ್ತಾ ಮಾಡಲೇಬೇಕು ಅಂತ ಲಿಫ್ಟ್ ಇಂದ ಕೆಳಗಡೆ ಕಾರ್ ಹತ್ತೋದಂತ ಹೇಗೆ ಕತೆ ಹಿಂಗಿದೆ 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 ಅಂತ ಮನೆಗೆ ಬಂದ್ಮೇಲೆ ಯೋಚನೆ ಮಾಡೋಣ ಅಂತ ಆ ತರ ಕತೆ ಹೇಳಿದ್ರು ಅವರು. ಒಂದೇ ಸಲ ಕತೆ ಹೇಳಿದ್ರು, ಅಷ್ಟು ಇಂಟ್ರೆಸ್ಟ್ ಆಗಿದೆ. 3 ಜನ ಆಕ್ಟಿಂಗು ಅಲ್ಲೇ ಮಾಡ್ಬಿಟ್ಟು, 3 ಜನ ಆಕ್ಟಿಂಗು ಒಂದೇ ಕತೆಗೆ ಆವಾಗಲೇ ಮಾಡ್ಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್. ಆ ತರ ಇದೆ, ಟ್ಯಾಲೆಂಟ್ ಚೆನ್ನಾಗಿದೆ. ಮಾಡಿದೀನಿ ಅಂದ್ರೆ ಅವ್ರು ಏನ್ ಹೇಳಿದ್ರು ಅಷ್ಟೇ ಮಾಡಿದಿಲ್ಲ. ಅವ್ರು ಇವನ್ ಡೈಲಾಗ್ ಹಿಂಗೆ ಹೇಳ್ಬೇಕು, ಹಿಂಗೆ ಬರ್ಬೇಕು ಅಂತ ಅಷ್ಟು ಪರ್ಫೆಕ್ಷನಿಸ್ಟ್ ನಿಜವಾಗಿ. ಅವರೆಲ್ಲರೂ ಮಿಮಿಕ್ರಿ ಮಾಡಿದ್ದಾರೆ ಇದರಲ್ಲಿ. ಅವ್ರ ವಾಯ್ಸ್ ಬೇಕಾದ್ರೆ ಶಿವಣ್ಣ ಸರ್ ಹೆಂಗ್ ಮಾತಾಡ್ತಾರೆ ಅದೇ ತರ ವಾಯ್ಸ್ ಮಾಡಿದ್ದಾರೆ. ಕೇಳಿ ನಿಜವಾಗ್ಲೂ ಸ್ಟನ್ ಇಷ್ಟೇ ಇದೆ. DKD ಸರ್ ಹಿಂಗೆ ಕೇಳ್ತಾ ಇದ್ದೀನಿ, ಇಷ್ಟೊಂದು ಈ ಥಾಟ್ ಪ್ರಾಸೆಸ್. ಆಮೇಲೆ ಆಕ್ಟಿಂಗ್ ಅವ್ರು ಆರ್ಡಿನರಿ ಆಗಿ ಯಾರ ಬಂದ್ರೆ ಸೀರಿಯಸ್ ಆಗಿ ಕಥೆ ಹೇಳಿಲ್ಲ, ಬಹಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆಕ್ಟ್ ಮಾಡ್ಕೊಂಡು ತೋರಿಸ್ತು. ಇವ್ರ ಪಾತ್ರನ, ನನ್ನ ಪಾತ್ರನ, ಉಪೇಂದ್ರ ಎಲ್ಲ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಟೋಲ್ ವೆರಿ ಬ್ರಿಲಿಯಂಟ್. ಆ ಬ್ರಿಲಿಯನ್ಸಿನೇ ಇವತ್ತು ಇಲ್ಲಿವರೆಗೂ ತಗೊಂಡು. ಸರ್ ಶಿವಣ್ಣ ಸರ್ ಹೇಳಿ. ಸರ್ ಇಲ್ಲಿ ಏನಂದ್ರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡ್ಸಕ್ ಸಾಕಷ್ಟು ಪ್ರಯತ್ನ ಆಗಿತ್ತು. ಅಲ್ಲಿ ಗೊತ್ತಾಗ್ಲಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ. ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣ ಅವ್ರ ಸಿನಿಮಾ ನೆನಪಾಗುತ್ತೆ ಅಂತೇಳಿ. ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದ್ರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆಗತ್ತು ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು, ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ. ನೀವೇ ಸರ್ ನಿಮ್ಮ ಪಾತ್ರ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಅದ ನಿಮ್ಮ ಪಾತ್ರ ಹೇಗಿರುತ್ತೆ ಅಣ್ಣ ಅವ್ರನ್ನೇ ನೋಡ್ಬೋದ ನಾವು. ರಿಯಾಲಿಟೀಸ್ ಆಫ್ ಲೈಫ್, ಅದನ್ನ ಎಂಟರ್ಟೈನಿಂಗ್ ವೇಲೆ, ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ. ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದು ಅಷ್ಟೇ, ರಿಯಾಲಿಟಿ ಫ್ಯಾಕ್ಟ್ಸ್ ನಿಜ ಇದೆ. ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ. ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆ ಥರ ಆಗುತ್ತೆ. ಇದು ಬಂಗಾರ, ಇದು ಆ ಥರ ಅವ್ರು ಹೇಳಿದ್ದು. ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ, ಅದು ಸಣ್ಣ ಬಂಗಾರ ಅದೇ ಹೇಳಿದ್ರು. ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನೀವಿಬ್ಬರ ಮುತ್ತಿನ ಸೌಂಡ್ ಜೋರಾಗಿದೆ ಸರ್. ಈಗ ಎಲ್ಲಿ ಓಪನ್ ಮಾಡಿದ್ರು ಮುತ್ತಿನ ಸೌಂಡ್, ಜಿ ವೇದಿಕೆಯಲ್ಲಿ ಕೊಟ್ಟಿರೋ ಮುತ್ತಿನ ಸೌಂಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದು ಜನ್ಮದ ಲವ್. ರಮೇಶ್ ರೆಡ್ಡಿ ಅವರೇ, ಈ ಫಿಲಮ್ದು ಬಜೆಟ್ ಏನು ಸರ್? ಮೇಡಮ್ ಈ ಪಿಕ್ಚರ್ ನೋಡಿ ನೀವು ಡಿಸೈಡ್ ಮಾಡಿ ಫಿಲಮ್ ಬಂದ ಮೇಲೆ ನೋಡಿ. ಅಲ್ಲ ಹೊಸಬ್ರಿಗೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಫಾರ್ ಹಿಮ್ಸೆಲ್ಫ್, ಬಟ್ ಒಂದು ಹೊಸ ಡೈರೆಕ್ಟರ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನೀವು ಅಂತ ಅದಕ್ಕೆ ಕೇಳಿದ್ರು. ಅಲ್ಲ ಮೇಡಮ್, ಕಂಟೆಂಟ್ ಮೇಲೆ ಹೋಗುತ್ತೆ, ಕತೆ ಮೇಲೆ ಹೋಗುತ್ತೆ. ನಾವು ಫಸ್ಟ್ ಹೇಳಿಲ್ವಾ ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂಗಿತ್ತು, ಆಮೇಲೆ ಸರ್ ನೀವು ಏನ್ ಬೇಕು ಹೇಳಿ ಸರ್ ನಾನು ಕೊಡ್ತೀನಿ ಅಂತ. ಆ ಕಂಟೆಂಟ್ ಹಂಗೆ ಎಳ್ಕೊಂಡು ಹೋಗ್ಬೋದು, ಅದು ಕಂಟೆಂಟ್ ಹಂಗೆ ಹೋಯ್ತು. ನಾವು ಅದಕ್ಕೆ ಇವಾಗ ಅಂತ ಹೇಳಿದ್ರೆ ಫ್ಯಾನ್ ಇಂಡಿಯಾ ಅಂತಂದ್ರೆ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್. ಯೂನಿವರ್ಸಲ್ ಎಲ್ಲರೂ ನೋಡಬೇಕು. ನಿಮ್ಮ ಮನೇಲಿ ನಡೆಯೋದು, ನಮ್ಮ ಮನೇಲಿ ನಡೆಯೋದು, ರೋಡಲ್ಲಿ ನಡೆಯೋದು, ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ ಇದ್ರೇನೆ ಎಲ್ಲರೂ ನೋಡೋದು. ಈಗ ಶಿವಣ್ಣ ತುರ್ತಾಗಿ ಹೊರಡಬೇಕಾಗಿದೆ, ಹಾಗಾಗಿ ಕೊನೆಯ ಒಂದು ಅಥವಾ ಅರ್ಜುನ್ ಸರ್, ಇದು ಸಿನಿಮಾ ಇಷ್ಟೆಲ್ಲ ವಿಶೇಷತೆ ಇದೆ, ಸಿನಿಮಾ ಯಾವಾಗ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿಲ್ಲ ಸರ್? ಇವತ್ತು ಶೂಟಿಂಗ್ ಮುಗಿದಿದೆ ಸರ್. CG ಕೆಲಸ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಿಲೀಸ್ ಡೇಟ್. ನಾಯಕರಿಗೆ ಕೌಸ್ತುಭ ಮಣಿ ಅಂತ ಇದ್ದಾರೆ ಸರ್. ನಮ್ಮ ಫಿಲ್ಮ್ ಸೈನ್ ಮಾಡಿದ ತಕ್ಷಣ ಮದುವೆ ಆಗುತ್ತೆ ಸರ್. ಕೆನಡಾ ಹೋಗ್ಬಿಟ್ರು, ಬಟ್ ನಮ್ಮ ಕೆಲಸ ಮುಗಿಸ್ಕೊಟ್ಟು ಹೋಗಿದ್ದಾರೆ ಸರ್. ರಾಜ್ ಸರ್ ಜೊತೆ ಇದ್ದಾರೆ.
ಶಿವಣ್ಣಂಗೆ ಉಪೇಂದ್ರ ಸರ್ ಹೀರೋಯಿನ್ಸ್ ಇಲ್ವಾ? ಆ? ಉಪೇಂದ್ರ ಅಂದ್ರೆ ಶಿವಣ್ಣ ಅವ್ರಿಗೆ ಹೀರೋಯಿನ್ಸ್ ಅಂದ್ರೆ ನಾಯಕಿಯರೇ ಆಗ್ಬೇಕು. ಸಿನಿಮಾ ನೋಡಿ ಸರ್. ಎಲ್ಲದಕ್ಕೂ ಅದೇ ಉತ್ತರ ಆಯ್ತು ಅರ್ಜುನ್ ಸರ್. ಅಂದ್ರೆ ಈ ಸಿನಿಮಾ ಕತೆ ಇನ್ಸ್ಪಿರೇಷನ್ ಏನಂದ್ರೆ ಈ ಕಥೆನೇ ಹಂಗಿದೆ. ಅಲ್ಲಲ್ಲ, ಈ ಸಿನಿಮಾದ ಕತೆ ಇನ್ಸ್ಪಿರೇಷನ್ ಅಥವಾ ನಮ್ಮ ರಮೇಶ್ ರೆಡ್ಡಿ ಸರ್ ಹೇಳ್ದಂಗೆ ರಾಜ್ಕುಮಾರ್ ಸರ್ ಸಿನಿಮಾಗಳು ಅಂದ ತಕ್ಷಣ ಬಂದು ಸಾಕಷ್ಟು ಇದು ವಿಶೇಷತೆಗಳಿರುತ್ತೆ. ಆ ತರ ಯಾವ್ದನ್ನ ಸಿನಿಮಾ ತಗೊಂಡು ಇನ್ಸ್ಪೈರ್ ಆಗಿ ಇಟ್ಕೊಂಡಿರೋದು ಸರ್ ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಅಣ್ಣ ಸರ್. ನಾನು ಕೋವಿಡ್ ಅಲ್ಲಿ ಲಾಸ್ಟ್ ಮೈ ಬ್ರದರ್. ಓಕೆ, ಅವನೇ ಆಶೀರ್ವಾದ ಮಾಡಿ ಈ ಕತೆ ನನ್ನ ತಲೆಗೆ ತುಂಬಿಸ್ಕೊಂಡು ಹೋಗಿದ್ದಾನೆ. ಅವನೇ ಇನ್ಸ್ಪಿರೇಷನ್. ಸಿನಿಮಾ ನೋಡಿ ಆಮೇಲೆ ಗೊತ್ತಾಗ. ಸರ್ Sir, Arjun sir, one last curious question. Sir, every hero in Hero, they can have like 2 to 3 parts. 45, pan India. So I'm just curious whether this will be, wrapped up in one part, or will be there another part like climax and so you're going to reveal it something like that. So that's curious. I know maybe it will be there sir. ಅರ್ಜುನ್ ಪ್ರೀತಿ ಸಿನಿಮಾದಲ್ಲಿ ಇವರು ಒಂದೇ ಹುಡುಗಿಗೋಸ್ಕರ ಕಿತ್ತಾಡ್ತಾರೆ. ಪ್ರೀತಿ ಸಿನಿಮಾದಲ್ಲಿ ಇವರಿಬ್ರು ಒಂದೇ ಹುಡುಗಿಗೋಸ್ಕರ ಕಿತ್ತಾಡ್ತಾರೆ. ಅದಕ್ಕೆ ಇಲ್ಲಿ ಕಿತ್ತಾಡೋದು ಬೇಡ ಅಂತ ಹೀರೋಯಿನ್ಸೇ ಕೊಟ್ಟಿಲ್ವಾ ಅಂತ. ಇದಕ್ಕೆ ಉತ್ತರ ಕೊಡೋದಕ್ಕೆ ಮುನ್ನ ಇದು ಕೊನೆಯ ಪ್ರಶ್ನೆಯಾಗಿತ್ತು. 45 ನಿಮ್ಗೋಸ್ಕರ ಮತ್ತಷ್ಟು ಖಂಡಿತವಾಗಿಯೂ ಸುದ್ದಿಗೋಷ್ಠಿಯನ್ನ ಅರೇಂಜ್ ಮಾಡ್ತೀವಿ. ಅದಕ್ಕೊಂದು ಉತ್ತರ ಕೊಡಿ ಸರ್. ಟೀಸರ್ ಅನ್ನೊಂದು ಒಳ್ಳೆ ಡೈಲಾಗ್ ಇಟ್ಟಿದ್ದೀವಿ ಸರ್, ಆದಷ್ಟು ಬೇಗ ಬರುತ್ತೆ ಸರ್. ನೀವು ಮಿಮಿಕ್ರಿ ಮಾಡ್ತೀರಾ ಅಂತಲ್ಲ, ಒಂದು ಮಾಡ್ಬಿಡಿ ಸರ್. ಶಿವಣ್ಣ ನೀವು ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಮೇಡಮ್ ಮಿಮಿಕ್ರಿ ಮಾಡಿದ್ರೆ ಡೈಲಾಗ್ ಹೇಳ್ಬೇಕು. ಸ್ವೀಟ್ ಆಫ್ ಯು, ಬಟ್ ಥ್ಯಾಂಕ್ ಯು ಸೊ ಮಚ್. ವಿಲ್ ಕ್ಯಾಚ್ ಅಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದೇ ನಿಮಿಷ, ಗ್ರೂಪ್ ಫೋಟೋ ಫಾರ್ ದ ಪ್ರೆಸ್ ಪೀಪಲ್. ಒಂದೇ ನಿಮಿಷ, ಗ್ರೂಪ್ ಫೋಟೋ ಅಂದ್ರೆ ಗ್ರೂಪ್ ಫೋಟೋ.